ಉತ್ತರ ಸಮಾಚಾರದ ಮುಂದಿನ ಸುದ್ದಿ ವಿಜಯಪುರದ ಸುದ್ದಿ. ವಿಜಯಪುರದಲ್ಲಿ ಮಿತಿ ಮೀರಿದೆ ಕ್ರಿಮಿನಲ್ಸ್ಗಳ ಹಾವಳಿ. ಜೈಲಲ್ಲಿದ್ರೂ ಕೂಡ ಹವಾ ಕ್ರಿಯೇಟ್ ಮಾಡೋದಕ್ಕೆ ಹಂತಕರು ಪ್ಲಾನ್ ಮಾಡ್ತಾ ಇದ್ದಾರೆ. ನೋಡಿ ಎಂತ ಹುಚ್ಚು ಸಾಹಸ ಇದು. ಸೋಷಿಯಲ್ ಮೀಡಿಯಾಗಳಲ್ಲಿ ಹಂತಕರ ಹಾವಳಿ ಶುರುವಾಗಿದೆ. ಜೈಲಲ್ಲಿದ್ರೂ ಕೂಡ ಒಟ್ಟಲ್ಲಿ ಹವಾ ಮೇಂಟೈನ್ ಮಾಡಬೇಕು. ಡಾನ್ ಶೇಖ್ ಮೋದಿ ಗ್ಯಾಂಗ್ನಿಂದ ಹಾವಳಿ ಶುರುವಾಗಿದೆ. ವಿಜಯಪುರದಲ್ಲಿ ಹೈದರ್ ಗ್ಯಾಂಗ್ ಕೇಸ್ನಲ್ಲಿ ಜೈಲು ಸೇರಿದ್ದಂತ ಹಂತಕರು ಜೈಲಲ್ಲಿದ್ರೂ ಕೂಡ ರೀಲ್ಸ್ ಮೂಲಕ ಹಂತಕರು ಹಾವಳಿ ಮಾಡ್ತಾ ಇದ್ದಾರೆ. ಕೋರ್ಟ್ಗೆ ಹಾಜರಾಗುವ ವಿಡಿಯೋ ಮಾಡಿಸಿ ಅದನ್ನ ರೀಲ್ಸ್ ಮಾಡಿಸಿದ್ದಾರೆ. ಕೈಗೆ ಕೋಳ ಹಾಕಿ ಕೋರ್ಟ್ಗೆ ಕರೆದುಕೊಂಡು ಬರುವಂತಹ ವಿಡಿಯೋ ಮಾಡಿಸಿದ್ದಾರೆ. ಅದಕ್ಕೆ ಮ್ಯೂಸಿಕ್ ಆಡ್ ಮಾಡಿ ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇದರಿಂದ ಜನರಲ್ಲಿ ಭಯ ಹುಟ್ಟು ಹಾಕುವುದು. ಜೈಲಲ್ಲಿದ್ರೂ ಕೂಡ ಜನರನ್ನ ಹೆದರಿಸ್ತಾ ಇದೆ ಈ ಹಂತಕ ಪಡೆ. ವಕೀಲ ರವಿ ಅಗರಖೇಡ ಹತ್ಯೆ ಬಳಿಕ ರೀಲ್ಸ್ ಮಾಡಿ ಸಂಭ್ರಮ ಮಾಡಿದ್ದಾರೆ. ಇತ್ತೀಚೆಗಾದಂತ ಒಂದು ಮರ್ಡರ್ ಕೇಸ್ ಇದು, ವಕೀಲ ರವಿ ಮರ್ಡರ್ ಕೇಸ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಈಗ ಅಲರ್ಟ್ ಆಗಿದ್ದ. ರಾಜ್ಯದ ಜನತೆ ಮುಂದೆ ಈಗಾಗಲೇ ಒಂದು ದೊಡ್ಡ ಕೇಸ್ ಇದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ನಲ್ಲಿ ದರ್ಶನ್ ಮೊಬೈಲ್ ಬಳಕೆ ಮಾಡಿರುವಂಥದ್ದು, ಆ ಫೋಟೋ ಇದೆಲ್ಲವೂ ಕೂಡ ಜಗಜ್ಜಾಹೀರಾಗಿದೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀವಿ ನಾವು, ಈ ರೀತಿಯಾದಂತಹ ಆರೋಪಿಗಳು ಕೈಗೆ ಕೋಳ ಹಾಕಿಕೊಂಡು ಕರೆದುಕೊಂಡು ಬರುವಂತಹ ವಿಡಿಯೋಗಳನ್ನ ರೀಲ್ಸ್ನಲ್ಲಿ ಹಾಕಿ ಭಯ ಹುಟ್ಟಿಸುವಂತಹ ಕೆಲಸ ಮಾಡ್ತಾ ಇದ್ದ. ಸುತ್ತಮುತ್ತ 4-5 ಜನ ಪೊಲೀಸರು, ಮಧ್ಯದಲ್ಲಿರುವಂತಹ ಆರೋಪಿ ಆತನ ವಿಡಿಯೋ ಮಾಡಿಕೊಳ್ಳೋದು, ಅದಕ್ಕೆ ಮ್ಯೂಸಿಕ್ ಆಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು. ಇದು ಮೊದಲೇನಲ್ಲ. ಈ ರೀತಿಯ ಹಲವು ಪ್ರಕರಣಗಳನ್ನ ನಾವು ಹಿಂದೆ ಕೂಡ ಕೇಳಿದ್ದೀವಿ. ಹಾಗಿದ್ರೆ ಜೈಲಿನಲ್ಲಿ ಕಟ್ಟುನಿಟ್ಟಾಗಿ ಅದೆಲ್ಲವನ್ನ ಕ್ರಮಗಳನ್ನ ಕೈಗೊಳ್ಳುತ್ತಾ ಇಲ್ವಾ? ಸಾಮಾಜಿಕ ಜಾಲತಾಣದಲ್ಲಿ ಹಂತಕರ ಹಾವಳಿಯನ್ನ ಗಮನಿಸ್ತಾ ಇದೆ. ಇದು ಏನ್ ಸಂದೇಶ ಹೋಗುತ್ತೆ? ಕೋರ್ಟ್ಗೆ ಹಾಜರಾಗುವಂತಹ ವಿಡಿಯೋವನ್ನ ಮಾಡಿಸಿ ರೀಲ್ಸ್ ಮಾಡ್ತಾ ಇರೋದು. ಅಂದ್ರೆ ಜೈಲು ಒಳಗಿದ್ರೂ ಕೂಡ ಹೊರಗಿರೋರ ಜೊತೆ ಕಾಂಟ್ಯಾಕ್ಟ್ ಇದೆಯಾ? ಹವಾ ಕ್ರಿಯೇಟ್ ಮಾಡೋದಕ್ಕೆ ಹಂತಕರು ಪ್ಲಾನ್ ಮಾಡಿದಾರ? ನೋಡಿ ಅಲ್ಲಿ ಬಾಸ್ ಕಮಿಂಗ್ ಸೂನ್, ಬೇಜಾಪುರ್ ಬಾಸ್ ಅಂತೆಲ್ಲ ಹಾಕಿದ. ಹತ್ಯೆ ಮಾಡಿದ್ದು ಆದ್ರೆ ಹೇಳ್ಕೊಳ್ತಾ ಇರೋದು ಕಿಂಗ್ ಅಂತ. ಡಾನ್ ಶೇಖ್ ಗ್ಯಾಂಗ್ನಿಂದ ಈ ಹಾವಳಿ. ಹೈದರ್ ಗ್ಯಾಂಗ್ ಕೇಸ್ನಲ್ಲಿ ಹಂತಕರು ಜೈಲು ಸೇರಿದ್ರು. ವಕೀಲ ರವಿ ಅಗರ್ಖೇಡ ಹತ್ಯೆ ಬಳಿಕ ರೀಲ್ಸ್ ಮಾಡಿ ಸಂಭ್ರಮಿಸಿದ ನೆನಪಿರಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಹಂತಕರ ಹಾವಳಿ ಹೆಚ್ಚಾಗ್ತಾ ಇದೆ. ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತು, ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹಂತಕರು ಸೋಷಿಯಲ್ ಮೀಡಿಯಾದಲ್ಲಿ ಹಾರಾಡಿದ್ರೆ ಹುಷಾರ್ ಅಂದಿದ್ದಾರೆ. ಗನ್, ಮಾರಕಾಸ್ತ್ರ ಹಿಡಿದು ಶೋ ಆಫ್ ಮಾಡಿದ್ರೆ ಅವ್ರ ವಿರುದ್ಧವೂ ಕೇಸ್ ಫಿಕ್ಸ್ ಆಗುತ್ತೆ. ಜೈಲು ಒಳಗಡೆ ಇರುವಂತಹ ತಮ್ಮ ಬಾಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ರೀಲ್ಸ್ ಮಾಡಿ ಹಾಕಿದ್ರೆ ಅದರ ಮೇಲೆ ನಾವು ಹದ್ದಿನ ಕಣ್ಣಿಟ್ಟಿದ್ದೀವಿ ಅಂತ ಹಂತಕರ ವಿರುದ್ಧ SP ಋಷಿಕೇಶ ಸೋನಾವಣೆ ಎಚ್ಚರಿಕೆ ಕೊಟ್ಟಿದ್ದಾರೆ. ರೀಲ್ಸ್ ಮಾಡೋ ರೌಡಿ ಶೀಟರ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಹಾಕಿ. ವತಿಯಿಂದ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತ ಒಂದು ಕಾರ್ಯರೂಪಕ್ಕೆ ನಾವು ತಂದಿದ್ದೀವಿ. ಕಳೆದ ಕೆಲವು ವರ್ಷಗಳಿಂದ ಈ ಸೆಲ್ಲಲ್ಲಿ ಬಹಳಷ್ಟು ಸಿಬ್ಬಂದಿಗಳು, 7 ಜನ ಸಿಬ್ಬಂದಿಗಳು ಮತ್ತು ಒಬ್ಬರು ಇನ್ಸ್ಪೆಕ್ಟರ್, ಎಷ್ಟು ಜನ ಒಳಗೊಂಡಂತೆ ಒಂದು ನಿರಂತರವಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ, ಟ್ವಿಟರ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ವಾಟ್ಸಪ್ ಸಂದೇಶಗಳು ಆಗಲಿ, ಇಂಥದ್ರಲ್ಲಿ ಯಾರು ಕೆಟ್ಟದಾಗಿ ಬರೀತಾರೆ ಅಥವಾ ಪ್ರಚೋದನಕಾರಿಯಾಗಿ ಬರೀತಾನೆ ಅಥವಾ ಯಾವುದೋ ಒಂದು ರೌಡಿ ಚಟುವಟಿಕೆ ಸಂಬಂಧಪಟ್ಟಂತೆ ಬೆಂಬಲ ಕೊಟ್ಟು ಆ ರೀತಿ ಬರೀತಾನೆ ಅಥವಾ ಆರ್ಮ್ಸ್ ಡಿಸ್ಪ್ಲೇ ಮಾಡೋದು, ಬಂದೂಕೆಲ್ಲ ತೊಗೊಂಡು ಗಾಳಿಯಲ್ಲಿ ಫೈರ್ ಮಾಡುವಂಥ ವಿಡಿಯೋ ಅಂತ ಎಲ್ಲದನ್ನು ನಾವು ಗಮನಿಸಿ ಸ್ವಯಂ ಪ್ರೇರಿತವಾಗಿ ಕೆಲವು ಪ್ರಕರಣಗಳಲ್ಲಿ ನಾವು ಆ್ಯಕ್ಷನ್ ಮಾಡಿದ್ದೀವಿ. ಸುಮಾರು 40 ಕೇಸಸ್ಗಳಲ್ಲಿ ನಾವು ಇದರಲ್ಲಿ ಆ್ಯಕ್ಷನ್ ಮಾಡಿಸಿದ್ದೀವಿ. ಕೆಲವು ಕೇಸಸ್ಗಳಲ್ಲಿ FIR ಸಹ ಕನ್ವರ್ಟ್ ಆಗಿದೆ. ಒಟ್ಟು ಈ ವರ್ಷದಲ್ಲಿ ಇಲ್ಲಿವರೆಗೂ ನಾವು 7 FIR ಅನ್ನು ಸಹ ದಾಖಲು ಮಾಡಿದ್ದೀವಿ. ಮತ್ತು ಇಂಥ ಚಟುವಟಿಕೆಗಳಲ್ಲಿ ಯಾರು ಪದೇ ತೊಡಗಿಸ್ತಾರೆ ಅಂಥವರಿಗೆ ನಾವು ಬಾಂಡ್ ಓವರ್, ನಾವೇನು ಹೇಳ್ತೀವಿ, ಅದು ಮುಂಜಾಗ್ರತಾ ಕ್ರಮವಾಗಿ ಅವರ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ ರಿಪೋರ್ಟ್ ಹಾಕಿ ಅವರಿಗೆ ಬಾಂಡ್ ಓವರ್ ಸಹ ಮಾಡಲಾಗ್ತಾ ಇದೆ. ಮತ್ತು ಇಂಥ ಪೋಸ್ಟನ್ನು ಡಿಲೀಟ್ ಸಹ ನಾವು ಅದನ್ನು ಆವಾಗವಾಗ ಮಾಡಿಸ್ತಾ ಇರ್ತೀವಿ. ಸೊ ವಿಶೇಷವಾಗಿ ಗುಂಡಾ ಪ್ರವೃತ್ತಿ ವ್ಯಕ್ತಿಗಳನ್ನು ನಾವು ಕೆಲವೊಮ್ಮೆ ಈಗ ಆ್ಯಂಟಿ ರೌಡಿ ಶೀಟರ್ಸ್, ಇದರಲ್ಲಿ ರೌಡಿ ಶೀಟರ್ ಮೇಲೆ ಒಂದು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಇವರೇನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವ್ರೇನ್ರಿ? ಒಂದ್ ಕಡೆ ಜಗಮಗ ಅನ್ನುವಂಥ ಮ್ಯೂಸಿಕ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ, ಮತ್ತೊಂದು ಕಡೆ ಈಗ ಪೊಲೀಸರು ತೆಗೆದುಕೊಂಡಿರುವಂತಹ ಕ್ರಮ ಏನಿದೆ, ಈ ಸೋಷಿಯಲ್ ಮೀಡಿಯಾ ವೀಕ್ಷಣಾ ತಂಡ, ಇಟ್ಸ್ ಗುಡ್. ಯಾವ ರೀತಿಯಾಗಿ ಕಾರ್ಯ ಮಾಡುತ್ತಿದ್ದು?
ಎಸ್ ಅರುಣ್, ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕಡೆಗೆ ಕ್ರಿಮಿನಲ್ಗಳ ಚಟುವಟಿಕೆ ಒಂದಾದ್ರೆ ಇನ್ನೊಂದು ದುರಂತ ಏನಂತ ಹೇಳಿದ್ರೆ, ಆ ಕ್ರಿಮಿನಲ್ಗಳು ಹತ್ಯೆಗಳನ್ನ ಮಾಡಿದ್ರ ಬಳಿಕ ಆ ಹತ್ಯೆಯ ನಂತರ ಅದನ್ನೇ ದೊಡ್ಡ ಶೋ ಅಪ್ ಅನ್ನೋ ರೀತಿಯಲ್ಲಿ ತಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅನ್ನೋ ರೀತಿಯಲ್ಲಿ ಆ ಪೋಸ್ಟ್ ಗಳನ್ನ, ಅಂದ್ರೆ ಪೊಲೀಸರು ಇವ್ರನ್ನೇನು ಅರೆಸ್ಟ್ ಮಾಡ್ಕೊಂಡು ಕೋರ್ಟ್ಗೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ, ಠಾಣೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮೊದಲ ಕಡೆಗೆ ಈ ಸ್ಥಳ ಮಹಜರ್ ಅಂತ ಏನು ಕರ್ಕೊಂಡು ಹೋಗ್ತಾ ಇರ್ತಲ್ಲ, ಆ ಟೈಮಲ್ಲಿ ತಮ್ಮ ಚೀಲಗಳಿಂದ ಆ ವಿಡಿಯೋವನ್ನ ಸಂಗ್ರಹ ಮಾಡ್ತಾರೆ. ಬಳಿಕ ಏನಿದೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಅದನ್ನ ಹವಾ ಮಾಡ್ಕೊಳ್ಳುವಂಥದ್ದು. ಮತ್ತೊಂದು ಕಡೆ ಈ ಮೂಲಕ ಜನರನ್ನ ಬೆದರಿಸುವಂತದ್ದು. ಅಂದ್ರೆ ನಮಗೆ ಒಂದು ಮರ್ಡರ್ ಮಾಡಿ ನಾವು ಒಳಗಡೆ ಅಂದರ್ ಆಗ್ತಾ ಇದ್ರು ಸಹ ನಮ್ಗೆ ಯಾವುದೇ ರೀತಿಯ ಭಯ ಇರೋದಿಲ್ಲ, ನಾವು ಬಿಂದಾಸ್ ಆಗಿದ್ದೀವಿ ಅನ್ನೋ ರೀತಿಯಲ್ಲಿ. ಅಂದ್ರೆ ಒಂದು ಕಡೆಗೆ ಜೈಲಲ್ಲಿ ಹಂತಕರು ಇರ್ತಾರೆ, ಜೈಲಲ್ಲಿ ಕ್ರಿಮಿನಲ್ಸ್ ಗಳು ಇರ್ತಾರೆ. ಅಂದ್ರೆ ಹೊರಗಡೆ ನೋಡಿದ್ರೆ ಅವರ ಸೋಷಿಯಲ್ ಮೀಡಿಯಾಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿರ್ತಾರೆ. ಮತ್ತೊಂದು ಕಡೆಗೆ ಅವರ ಪೋಸ್ಟ್ ಗಳು ನಿರಂತರವಾಗಿ ಬರ್ತಾ ಇರ್ತವೆ, ಒಂದಾದ ನಂತರ ಒಂದು. ಅಂದ್ರೆ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗೋದು, ಅದಕ್ಕೊಂದು ಹಿಂದೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಮ್ಯೂಸಿಕ್. ಮತ್ತೊಂದು ಕಡೆಗೆ ಅವರ ಸ್ಟೈಲ್ ಆಗಿ ಕುಂತಿರೋ ಒಂದಿಷ್ಟು ಫೋಟೋಗಳು, ಈ ರೀತಿಯಾದಂತ ಅವಾಗ ಇವರ ಚೀಲಗಳು, ಇವ್ರು ನಮ್ಮ ಬಾಸ್ ಅನ್ನೋ ರೀತಿಯಲ್ಲಿ ಅವರು ಏನಂತಂದ್ರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಿಡಿಯೋಗಳನ್ನ ಹರಿಬಿಡುವಂತದ್ದು. ಮೊನ್ನೆಯಷ್ಟೇ ವಕೀಲ ಅಗರ್ಖೇಡ್ ವಿಚಾರದಲ್ಲಿ ನೋಡೋದಾದ್ರೆ, ತುಳಸಿರಾಮ್ ಹರಿಜನ್ ಹತ್ಯೆಯನ್ನ ಮಾಡ್ತಾನೆ ಪ್ಲಾನ್ ಹಾಕೊಂಡು, ಬಳಿಕ ಏನಂತಂದ್ರೆ ಅದನ್ನೇ ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ, ಒಂದು ಹತ್ಯೆಯನ್ನೇ ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ಪೊಲೀಸರು ಆತನನ್ನ ಠಾಣೆಗೆ ಕರ್ಕೊಂಡು ಹೋಗುವಾಗ ಅದನ್ನ ವಿಡಿಯೋ ಮಾಡಿಸಿ ತನ್ನ ಚೀಲಗಳಿಂದ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಶೋ ಅಪ್ ಕೊಟ್ಟಿದ್ದ. ಈ ಬಗ್ಗೆ ಏನಂದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ SP ಅವರ ಗಮನಕ್ಕೆ ತಂತು. ಬಳಿಕ ಏನಂದ್ರೆ ಆ ಒಂದು ದೃಶ್ಯವನ್ನ ಡಿಲೀಟ್ ಮಾಡ್ಲಿಕ್ಕೆ ಪೊಲೀಸರು ಹಚ್ಚಿದ್ರು. ಅಷ್ಟೇ ಅಲ್ಲದೆ ಈಗ ಸೋಷಿಯಲ್ ಮಾನಿಟರಿಂಗ್ ವಿಚಾರ ಆ ತಂಡ ಸಹ ಏನಂದ್ರೆ ಇಂತಹ ಕ್ರಿಮಿನಲ್ಗಳ ಮೇಲೆ ಈಗ ಹದ್ದಿನ ಕಡನ್ನ ಇಡ್ತಾ ಇರುವಂತದ್ದು. ಒಂದು ಕಡೆ ಈ ರೀತಿಯ ಕ್ರಿಮಿನಲ್ಗಳಿದ್ದಾರೆ, ಮೊದಲು ರೌಡಿಗಳಿದ್ದಾರೆ, ಈ ಭೀಮಾದ್ಯದ ಹಂತಕರು ಅಂತೇಳಿ ಕರೆಸ್ಕೊಳ್ತಾ ಇದ್ದಾರೆ. ಇಂಥವರು ಏನಾದ್ರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿದ್ದಾರಾ, ಅವರ ಪೇಜ್ಗಳನ್ನ, ಒಂದು ಕಡೆಗೆ ಫೇಸ್ಬುಕ್ ಪೇಜ್ಗಳಾಗಿರ್ಬೋದು, ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಾಗಿರ್ಬೋದು, ಇವೆಲ್ಲದರ ಮೇಲೆ ಕೂಡ ಹದ್ದಿನ ಕನ್ನ ಇಡ್ತಾರೆ. ಅದರಲ್ಲಿ ಏನಾದ್ರು ಈ ವೆಪನ್ಗಳನ್ನ ಬಳಸ್ಕೊಂಡು ಶೋ ಅಪ್ ಕೊಡುವಂತದ್ದು, ಈ ಹತ್ಯೆ ಮಾಡಿದ ನಂತರ ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಅದಕ್ಕೆ ಮ್ಯೂಸಿಕ್ ಹಾಕೊಂಡು ಅಲ್ಲಿ ಶೋ ಅಪ್ ಕೊಡುವಂತದ್ದು, ಇಂಥದ್ದೇನಾದ್ರೂ ಕಂಡು ಬಂದ್ರೆ ಅದನ್ನ ಪ್ರತ್ಯೇಕ ಪ್ರಕರಣ ಅಂತ ಹೇಳಿ ಗಮನಿಸಿ, ಅಂದ್ರೆ ಅದ್ರ ಮೇಲೂ ಕೂಡ ಒಂದು ಕೇಸನ್ನ ಹಾಕಿ ವಿಚಾರಣೆಗೊಳಪಡಿಸತಕ್ಕಂತ ಕೆಲಸವನ್ನ ಈಗಾಗಲೇ, ಅಂದ್ರೆ ಈ ಕಾರ್ಯಕ್ಕೆ ಈಗಾಗಲೇ SP ಅವ್ರ ಮುಂದಾಗಿರೋದು. ಈಗಾಗಲೇ ಈ ಸಂಬಂಧಪಟ್ಟಂತೆ 40 ಕೇಸ್ಗಳು ಈಗಾಗಲೇ ವಿಜಯಪುರ ಸೈಬರ್ ಕ್ರೈಮ್ ಅಲ್ಲಿ ಕೂಡ ಈಗ ದಾಖಲಾಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಷಡಕ್ಷರಿ ಎಲ್ಲ ಡೀಟೇಲ್ಸ್ಗೆ. ಎಸ್, ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ತಂಡ ಏನಿದೆ ಇದು ಬಹಳ ಉತ್ತಮ. 40 ಜನರ ಮೇಲೆ ಕೇಸ್ ಆಗಿದೆ. ಆದರೆ ಇಷ್ಟೇ ಅಲ್ಲ ಅಂತ ಅನ್ಸುತ್ತೆ, ಹುಡುಕ್ತಾ ಹೋದ್ರೆ ಮತ್ತಷ್ಟು ಕೇಸ್ಗಳು ಬೆಳಕಿಗೆ ಬರುವಂತಹ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.